whose life proud that true wealth lies in Vinay, Seva and Karuna. And late Shri Ishwaraji Malhotra, who helped to build institutions and taught us that Karam is Puja hai. Late Shri Ratanji, for the next part of event, made this to this temple of healing. I now request our Chief Patron, Sri Dilipji Surana, and President, Sri Sureshji Jain, to kindly felicitate our Chief Guest for today, Justice Jain Santosh Hegde sir. To occupy the seat on the dais. Shogari Hage, Medical Director Dr. Balakrishna C.K. Lote, CEO Syed. All started nearly about 25 years back from now, when in 2001 we started the project called Project Christie. The idea was very simple, that we have to restore the vision of the people who are in need. 2001, I met one very great gentleman called Mr. G.C. Surana, and I had requested him that I want to do something in the field of eye, because I am an ophthalmologist and this is my core competence. He, within a second, he says that, Doctor, whatever you want, you do it. In 2000, granted. And he himself used to call to the official and say, you help them up, they are coming with something good for the betterment of the people of the Chikbalapur. Thank you, sir. Your help cannot be, no words for that, sir. He came and just sat there only, then why not my block? And he has told that, okay, third block is mine. I can tell you that it is the greatest in 3 hours and 3 minutes, 3 blocks with a lot of money, and we have started constructing these 3 blocks. And this is the... ಈ ಒಂದು ಸುಂದರ ಆಸ್ಪತ್ರೆ 2 ಹೊಸ ಬ್ಲಾಕ್ಗಳನ್ನು ಇವತ್ತು ಅನಾವರಣ ಮಾಡಲಾಗ್ತಾ ಇದೆ. ಈ ಭಾಗದ ಜನರಿಗೆ ಇನ್ನು ಮುಂದೆ ಯಾವುದೇ ಒಂದು ಅನಾರೋಗ್ಯ ಇದ್ದರೆ ಕೂಡ ಅವರಿಗೆ ದೂರ ಹೋಗಬೇಕಾಗಿಲ್ಲ, ಅದು ಇದೇ ಸಿಗ್ತದೆ ಅನ್ನೋದ್ರಲ್ಲಿ ಯಾವ ಸಂಶಯ ಕೂಡ ಇಲ್ಲ. ಇದಕ್ಕೆ ಬರುವವರೆಗೆ ನನಗೆ ಅನಿಸಿದ್ದು ನಾನು ಅಷ್ಟರವರೆಗೆ ಕೂಪಮಂಡುಕನಾಗಿದ್ದೆ. ಸಮಾಜದಲ್ಲಿ ಆಗುವಂತ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ. ಲೋಕಾಯುಕ್ತಕ್ಕೆ ಬಂದ ನಂತರ ಬಹಳಷ್ಟು ಅನ್ಯಾಯವನ್ನು ಕಂಡೆ. ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು, ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪು. ನಾನು ಚಿಕ್ಕವನಾಗಿದ್ದಾಗ ಅಂತಹ ಸಮಾಜದಲ್ಲಿದ್ದೆ. ಆ ಸಮಾಜ ತಪ್ಪು ಮಾಡಿದ್ದವರನ್ನ ಶಿಕ್ಷಿಸ್ತಾ ಇತ್ತು. ಅದು ಕೋರ್ಟ್ ಶಿಕ್ಷೆ ಅಲ್ಲ. ಉದಾಹರಣೆಗೆ, ನನ್ನ ಗ್ರಾಮದಲ್ಲಿ ಯಾರಾದರೂ ತಪ್ಪು ಮಾಡಿದ್ರೆ, ಜೈಲಿಗೆ ಹೋಗಿದ್ರೆ, ನನ್ನ ಪೋಷಕರು ಹೇಳ್ತಾ ಇದ್ರು ಮನೆ ಹತ್ತಿರ ಹೋಗಬೇಡ ಅಂತ. ಆ ಶಿಕ್ಷೆ ತಪ್ಪು ಮಾಡಿದವನಿಗೆ ಮಾತ್ರ ಅಲ್ಲ, ಆತನ ಕುಟುಂಬದ ಮೇಲೆ ಕೂಡ ಆಗ್ತಾ ಇತ್ತು. ಆದರೆ ಇವತ್ತು ಆ ಸಮಾಜದ ಭಾವನೆಯಲ್ಲಿ ಬದಲಾವಣೆ ಬಂದಿದೆ. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿದ್ದೇವೆ. ಪ್ರಾಮಾಣಿಕರಿಗೆ ಯಾವುದೇ ಬೆಲೆ ಇಲ್ಲ. ಪ್ರಾಮಾಣಿಕರ ಬಗ್ಗೆ ಮಾತಾಡಿದರೆ ಬಿಡ್ರಿ, ಅವನು ತಿನ್ನಲ್ಲ, ಇನ್ನೊಬ್ಬನಿಗೂ ತಿನ್ನಕ್ಕೆ ಬಿಡಲ್ಲ ಅನ್ನೋ ಮಾತು ಸರ್ವಸಾಧಾರಣವಾದದ್ದು. ಒಂದ್ ಕಡೆ ಇದೇ ರೀತಿ ಸಮಾಜದಲ್ಲಿ ಈ ದುರಾಸೆ ಅನ್ನೋ ಒಂದು ರೋಗ ಜಾಸ್ತಿ ಆಗ್ತಾ ಹೋಗ್ತಾ ಇದ್ರೆ ಮುಂದೆ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಕ್ಕೆ ಬಹಳ ಕಷ್ಟ. ಅದಕ್ಕಾಗಿ ಇವತ್ತು ನಡೆಯುವಂತಹ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ವಿಚಾರದಲ್ಲಿ ನಾವು ಪ್ರಯತ್ನ ಮಾಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಒಂದು ಕಡೆ ಈ ಸಮಾಜದಲ್ಲಿ 2 ಮೌಲ್ಯಗಳ ಅಗತ್ಯ ಇದೆ. ಒಂದು ತೃಪ್ತಿ, ಇನ್ನೊಂದು ಮಾನವೀಯತೆ. ತೃಪ್ತಿ ಇದ್ರೆ ದುರಾಸೆ ಬರಲ್ಲ.
ದುರಾಸೆ ಇದ್ದು ತೃಪ್ತಿಯನ್ನು ಅಳವಡಿಸಿದ್ರೆ ಆ ತೃಪ್ತಿ ದುರಾಸೆಗೆ ಮಟ್ಟ ಹಾಕ್ತದೆ. ಇದನ್ನು ನಾವು ಇವತ್ತಿನ ಕಾರ್ಯಕ್ರಮದಿಂದ ತಿಳ್ಕೊಂಡು 2021ರಿಂದ ಇಲ್ಲಿ ಹಾಸ್ಪಿಟಲ್ ಅವರ ಎಲ್ಲ ರೋಗಿಗಳಿಗೆ ಇಲ್ಲೇ ಅದು ಸೌಕರ್ಯ ಇದೆ. ಎಲ್ಲ ಇಲ್ಲಿ ಇದಕ್ಕೆ ಮುಂಚೆ ಒಂದು ಬೈಪಾಸ್ ಅಲ್ಲಿ ಒಂದು ಜಾಗ ತಗೊಂಡು ಬಹಳ ಚಿಕ್ಕದಿತ್ತು. ಆದ್ರೆ ನಮ್ಮ ದಾನಿಗಳು ಮತ್ತು ಪ್ರಾಜೆಕ್ಟ್ ದೃಷ್ಟಿಯವರು ಇಲ್ಲ ಸ್ವಲ್ಪ ದೊಡ್ಡ ಜಾಗ ತಗೊಂಡು ನಾವು ವಿಶಾಲವಾಗಿ ಮಾಡೋಣ ಅನ್ನೋ ಒಂದು ತೀರ್ಮಾನ ತಗೊಂಡಿದ್ದೆ. ಆಮೇಲೆ ಈ ಜಾಗ 2018ರಲ್ಲಿ ನಾವು ಕೊಂಡು ಇಲ್ಲಿ ಬ್ಲಾಕ್ ಡೋನರ್ಸ್ ಮತ್ತೆ ಜಮೀನ್ ದಾನದಾತಗಳು ಅವರ ಒಂದು सहयोगದಿಂದ ಈ ಹಾಸ್ಪಿಟಲ್ ಆಯಿತು. 2000 पत्र अर्पण किया जाता है. श्रद्धेय स्वर्गीय श्री of this organization since its inception, and not a single day of its journey would have been possible without their efforts. Passion and enthusiasm to help the society for all causes, which we all will miss in the ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಬೇಕು ಅಂತ ಕೇಳ್ಕೊಳ್ತೀನಿ. आने वाले कई वर्षों तक लाखों मरीजों के लिए संजीवनी बने, यही परमात्मा से शुभ मंगल कामना. ಥ್ಯಾಂಕ್ ಯು ಸರ್. ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಆರೋಗ್ಯಯುಕ್ತವಾಗಿರ್ತಕ್ಕಂಥ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಹೆಮ್ಮೆಯ ಸುಪುತ್ರರು, ಕರ್ನಾಟಕದ 6.5 ಕೋಟಿ ಜನರ ಪ್ರೀತಿಯ ವಿಶ್ವಾಸಪೂರ್ವಕವಾಗಿರ್ತಕ್ಕಂತಹ ಸುಪ್ರೀಂ ಕೋರ್ಟ್ನ ಮಾಜಿ ಇವತ್ತು ನ್ಯಾಯಾಧೀಶರು, ಲೋಕಾಯುಕ್ತದ ಮಾಜಿ ಅಧ್ಯಕ್ಷರು, ಬಹಳ ದೊಡ್ಡ ಮಾನವತಾವಾದಿ ಅಂತ ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೇನೆ. ಅಂತಹ ಜಸ್ಟಿಸ್ ಸಂತೋಷ್ ಹೆಗಡೆ ಅವರೇ, ಆ ಹೆಸರಿನಲ್ಲೇನೆ ಇದೆ ಜೈನ್ ಮಿಷನ್. ಆ ಮಿಷನ್ ಏನು ಅಂತಂದ್ರೆ ಈ ಭಾಗದ ರೈತರಿಗೆ, ಬಡವರಿಗೆ, ಜನಸಾಮಾನ್ಯರಿಗೆ ಇವತ್ತು ಉಚಿತವಾಗಿ ಹಾಗೂ ಕೈಗೆಟುಕುವ ದರದಲ್ಲಿ ಇವತ್ತು ಚಿಕಿತ್ಸೆಯನ್ನ ಕೊಡ್ತಾ ಇರತಕ್ಕಂತ ಒಂದು ಮಹಾನ್ ಆಸ್ಪತ್ರೆಯ 3 ಹೊಸ ಬ್ಲಾಕಿನ ಉದ್ಘಾಟನೆ ಕಾರ್ಯಕ್ರಮ ಅತ್ಯಂತ ಸಂತೋಷದಾಯಕವಾಗಿ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರತಕ್ಕಂಥದಕ್ಕೆ ಅತ್ಯಂತ ಗೌರವದಿಂದ ಕೂಡ ನಾನು ಇವತ್ತು ಈ ಮಾತನ್ನು ಹೇಳ್ತಾ ಇದ್ದೇನೆ. ಹಣ ಗಳಿಸಿದ್ದನ್ನ ಯಾವ ರೀತಿ ಮತ್ತೆ ಸಮಾಜಕ್ಕೆ ಕೊಡುಗೆ ಆಗಿ ಕೊಡ್ತಾರೆ ಅಂತ ಹೇಳ್ಬೇಕು ಅಂದ್ರೆ ಅದು ಜೈನ ಸಮುದಾಯವನ್ನ ನೋಡಿ ನಾವು ಅರ್ಥ ಮಾಡ್ಕೋಬೇಕು. ನಾನು ನೋಡಿದ್ದೇನೆ, ಜೈನ್ ಸಮುದಾಯ ಇಡೀ ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲಿ ಅವರು ಎಲ್ಲಿದ್ರೂ ಕೂಡ ಅವರ ಛಾಪನ್ನ, ಅವ್ರು ಯಾವುದೇ ವಹಿವಾಟನ್ನ ನಡೆಸಲಿ, ಯಾವುದೇ ವೃತ್ತಿಯನ್ನ ನಡೆಸಲಿ, ಅದರಲ್ಲಿ ಕಾರ್ಯಕ್ಷಮತೆಯಿಂದ ಅವರು ಒಳ್ಳೆಯ ಇವತ್ತು ಹಣಗಳಿಗೆ ಮತ್ತು ಹೆಸರನ್ನ ಕೂಡ ಮಾಡ್ತಾರೆ. ಅದರಲ್ಲಿ 1% ಇವತ್ತು ಸಮಾಜಕ್ಕೆ ಹಿಂತಿರುಗಿ ಕೊಡುವಂತ ಒಂದು ಮಹಾನ್ ಸಮುದಾಯ ಈ ದೇಶದಲ್ಲಿ ಇದ್ರೆ ನಿಜವಾಗಿಯೂ ಕೂಡ ಅದು ಜೈನ್ ಸಮುದಾಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಹಕಾರವನ್ನ ಈ ಆಸ್ಪತ್ರೆಗೆ ಮಾಡಿಕೊಡುವಂತ ಕೆಲಸ ಮಾಡ್ತೇನೆ. ನಮ್ಮಲ್ಲಿ ಮಹಾರತ್ನ ಕಂಪನೀಸ್ ಇದೆ, ನವರತ್ನ ಕಂಪನೀಸ್ ಇದೆ. ಇಂಥ ಕಂಪನೀಸ್ ಅಲ್ಲಿ ಕೂಡ ನಮ್ಮ ಜೈನ್ ಆಸ್ಪತ್ರೆಗೆ ಏನಾದರೂ ನನ್ನ ಕಡೆಯಿಂದ ಅಳಿಲ್ ಸೇವೆ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತೇಳಿ ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ನಗರದ ಜನತೆ, ಚಿಕ್ಕಬಳ್ಳಾಪುರ ಗ್ರಾಮೀಣ ಪ್ರದೇಶದ ಜನತೆ
ಈ ಆಸ್ಪತ್ರೆಯನ್ನ ಸಂಪೂರ್ಣವಾಗಿ ತಾವು ಉಪಯೋಗ ಮಾಡ್ಕೊಳ್ಳಿ. ತಾವೆಲ್ಲ ಕೂಡ ಈ ಆಸ್ಪತ್ರೆ ಜೊತೆ ಉತ್ತಮ ಸಂಬಂಧವನ್ನ ಇಟ್ಕೊಳ್ಳಿ. ಡಾಕ್ಟರ್ ಶ್ರೀನಾಥ್ ರವರು ಮಾತಾಡುವಾಗ ಹೇಳ್ಬೋದು, ಬಹುಶಃ ಯಾವ ರೀತಿ ನಾವು ಊಟವನ್ನ ಮಾತ್ರೆ ಯಾವ ರೀತಿ ನಾವು ತಗೊಳ್ತೀವಿ ಆ ರೀತಿ ತಗೋಬೇಕು. ಆದ್ರೆ ನಾವಿವತ್ತೇನಾಗಿದೆ, ಮಾತ್ರೆಯನ್ನ ಊಟದ ರೀತಿ ತಗೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಮೊದಲೆಲ್ಲ ಹಸುವಿನಿಂದ ಸಾಯ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಇವತ್ತು ಅಜೀರ್ಣದಿಂದಾನೇ ನಮಗೆ ಬಹಳ ತೊಂದರೆ ಆಗ್ತಾ ಇದೆ. ಸಾವಾಗ್ತಾ ಇದೆಯಲ್ಲೋ ಗೊತ್ತಿಲ್ಲ, ಆದ್ರೆ ಖಂಡಿತವಾಗಿಯೂ ಕೂಡ ಅಜೀರ್ಣದಿಂದ ಬಹಳಷ್ಟು ಆರೋಗ್ಯದ ಸಮಸ್ಯೆಗಳು ಆಗ್ತಾ ಇದೆ. ಎಷ್ಟು ವರ್ಷ ಅತ್ಯುತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನ ಇಟ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ. ನಾವು 100 ವರ್ಷ ಬದುಕಿ ಬರೀ ಹಾಸಿಗೆ ಮೇಲೇನೆ 50 ವರ್ಷ ಕಳೆದ್ರೆ ಉಪಯೋಗ ಏನು? ನಾವು ಲವಲವಿಕೆಯಿಂದ ಜೀವನದಲ್ಲಿ ಆರೋಗ್ಯದಿಂದ ಆರೋಗ್ಯಯುಕ್ತವಾಗಿ ಇದ್ದು ನಮ್ಮ ಇವತ್ತು ಆಯುಷು ವೃದ್ಧಿ ಮಾಡ್ಕೋಬೇಕು. ಅದರ ಕಡೆ ಆಗಬೇಕು ಅಂತಂದ್ರೆ ನಾವು ಎಲ್ಲ ರೀತಿಯ ನಮ್ಮ ಆಹಾರದ ಕಡೆ ಗಮನ ಇರಬೇಕು. ನಮ್ಮ ದಿನನಿತ್ಯದ ಚಟುವಟಿಕೆಗಳು, ಇವತ್ತು ದೈಹಿಕ ಚಟುವಟಿಕೆಗಳ ಬಗ್ಗೆ ನಮ್ಮ ಗಮನ ಇರಬೇಕು ಮತ್ತು ಮಾನಸಿಕ ನೆಮ್ಮದಿ